ಅಲ್ಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಯಾಕಂದರೆ ಆಲ್ಮೋಸ್ಟ್ ಜಾಸ್ತಿ ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿ, ಯಾಕಂದರೆ ಕ್ಯಾಮ್ರಾ ಇರಲಿಲ್ಲ ನನ್ನ ಹತ್ರ. ಇವಾಗ ರೀಸೆಂಟಾಗಿ ಗೋಪ್ರೋ ಹೀರೋ 10 ಒಂದು ಇಸ್ಕೊಂಡು ಇವಾಗ ಬ್ಲಾಗ್ ಸೆಟಪ್ ಯಾವ ಥರ ಮಾಡಬೇಕು ಹೆಂಗೆ ಏನಂತ ಈಸಿ ಸಿಂಪಲ್ ಥಿಂಗು. ಯಾಕಂದರೆ ಕೆಲವರು ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಹೆಂಗೆ ಏನಂತ. ನಾನು ಡೀಟೇಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಏನು ಅಂತ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಮ್ಗೆ ಏನೇನು ಐಟಮ್ ಬೇಕು ಹೆಂಗೆ ಏನಂತ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ. ಇಲ್ಲಿ ನೋಡಿ, ಇದು ಮೈಕು, ಇದು ಗೋಪ್ರೋ ಹೀರೋ 10, ಇದು ಮೈಕ್ ಅಡ್ಯಾಪ್ಟರು, ಇದು ಬಂದ್ಬಿಟ್ಟು ಮೌಂಟು ಅಂದರೆ ಜೆ ಮೌಂಟ್ ಥರನೇ ಇದು ಫುಲ್ ಮೌಂಟ್. ಇದು 700 ಏನಾಗುತ್ತೆ. ಇದು ಬೇಡ ಅಂದರೆ ನಾರ್ಮಲ್ ಮೌಂಟು ಇಸ್ಕೋಬೋದು. ಅದು ತೋರಿಸ್ತೀನಿ ಯಾವ ಥರ ಅಂತ. ಎಲ್ಲ ಫುಲ್ಲು ಸೆಟಪ್ ನೋಡಿ ನಂದು, ಎಲ್ಲ ಫುಲ್ಲು ಕ್ಯಾಮ್ರಾದ ಐತೆ. ಇನ್ನು ನೋಡಿ ಇದೊಂದು ಐತೆ, ಇನ್ನೊಂದು ಬಂದ್ಬಿಟ್ಟು ಈ ಥರದೊಂದು. ಎರಡೂ ಒಂದೇ, ಸೇಮ್ ಐತೆ. ಇಲ್ಲಿ ನೋಡಿ ಸೇಮ್, ಇದು ಸೇಮ್. ಇದು ಜೆ ಮೌಂಟ್ ಸಪ್ರೇಟ್ ಬರುತ್ತೆ, ಇದರಲ್ಲಿ ಒಂದು ಪೀಸು ಅದು ಇರಬೇಕು. ಎಲ್ಲೋ ಬಿಸಾಕಿರ್ತೀನಿ ಮೇ ಬಿ. ಎಲ್ಲ ಫುಲ್ ಐಟಮ್ ನನ್ನ ಹತ್ರನೇ ಐತೆ. ಇಲ್ಲಿ ನೋಡಿ, ಇದು ಗೋಪ್ರೋದು ಒರಿಜಿನಲ್ದು, ಇದು ಹೀರೋ 10. ಇನ್ನೊಂದು ಇದೆ ಹೇಳಿದ್ದು ನಾನು ನೋಡಿ, ಇದು ಇಲ್ಲ ಐತಲ್ಲ, ಇದು ಸಪ್ರೇಟ್ ಪೀಸು. ಇಲ್ಲಿ ಜೆ ಮೌಂಟ್ ಒಂದು ಬರುತ್ತೆ. ನಮ್ಗೆ ಅದೇನು ಬೇಡ ಅಂದರೆ ನಾರ್ಮಲ್ಲು ಈ ಥರ ಇಲ್ಲದು. ಇದು ನಾರ್ಮಲ್, ಇದೊಂದು ನೆಟ್ ಹಾಕ್ಕೊಂಡ್ರೆ ಮುಗೀತು. ಎಲ್ಲ ಫುಲ್ ಸೆಟಪ್ ನೋಡಿ ಹೆಂಗೈತೆ ಅಂತ. ನಾನು ಫುಲ್ಲು ಎಲ್ಲ ಮೈಕ್ ಅಡಾಪ್ಟರು ಏನಂದರೆ ಅದಿಲ್ಲೇ ಎಲ್ಲ ಬಿಸಾಗಿಟ್ಟಿದ್ದೀನಿ ನಾನು. ಓಕೆ, ಇವಾಗ ಬನ್ನಿ ನಿಮ್ಗೆ ಹೇಳ್ತೀನಿ ಹೆಂಗೆ ಸೆಟಪ್ ಮಾಡಬೇಕು ಹೆಂಗೆ ಏನಂತ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಈ ಮೌಂಟ್ ಐತಲ್ಲ, ಒಂದು ಸೆಕೆಂಡು. ಇಲ್ಲಿ ನೋಡಿ ಮೌಂಟ್ ಐತಲ್ಲ, ಈ ಮೌಂಟ್ ಬಂದ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡಬೇಕು. ಇದು ಸ್ಟಿಕ್ ಬರುತ್ತೆ, ಅಂದರೆ ಇದು ಎಲ್ದ್ಬಿಟ್ಟು ಇಲ್ಲಿ ನೋಡಿ ಈ ಥರ ಬರುತ್ತೆ. ಈಸಿ ಮೆಥಡ್ ಇದು, ಚೆನ್ನಾಗೈತೆ ಒಂಥರ. ಇದು ಈ ಥರ ಸ್ಟಿಕ್ ಮಾಡಿಬಿಡೋದು ಅಷ್ಟೇ, ಇದು ಅಂಟ್ಕೊಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು ಈಗ ನಾವು ಇದು ಆಲ್ರೆಡಿ ಫಿಕ್ಸ್ ಮಾಡಿ ಇಕ್ಕಿದ್ದೀವಲ್ಲ, ಇಲ್ಲಿ ಸ್ವಲ್ಪ ಕಟ್ ಮಾಡಿ ಇಕ್ಕಿದ್ದೀನಿ. ಇಲ್ಲಿ ನೋಡಿ ಇದು, ಯಾಕಂದರೆ ಇದು ಹಿಂಗೆ ಹೋಗ್ಬಿಡುತ್ತೆ, ಅವಾಗ ನಮಗೆ ವಾಯ್ಸ್ ಎಲ್ಲ ಸ್ವಲ್ಪ ವಿನಾಯ್ಸ್ ಬರುತ್ತೆ. ಅದಕ್ಕೆ ಇದು ಬಂದ್ಬಿಟ್ಟು ಹಿಂಗೆ ಇಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ, ಇದೇನಾಗಲ್ಲ, ಡ್ಯಾಮೇಜ್ ಆಗೋಲ್ಲ. ಈ ಥರ ಮಾಡಿದ್ರೆ ನಮಗೆ ವಿನಾಯ್ಸು ಅಷ್ಟೇನು ಒಳಗಡೆ ಹೋಗೋಲ್ಲ. ಅದರಿಂದ ಕೆಲವ್ರು ಹಂಗೆ ಹಾಕ್ತಾರೆ, ಹಂಗಾದರೆ ಈ ಥರ ಹೋಗುತ್ತಲ್ಲ, ಅವಾಗ ಇಲ್ಲಿ ಗಾಳಿ ಹೋಗುತ್ತೆ, ಅವಾಗ ವಿನ್ ಬ್ಲಾಸ್ಟ್ ಹೊಡೆಯೋ ಚಾನ್ಸಸ್ ಇರುತ್ತೆ ಮೈಕಲ್ಲೇ. ಇಲ್ಲಾದರೂ ಬರ್ಬೋದು ಮೈಕು. ಇವಾಗ ನಾನು ನಿಮಗೆ ಈ ಮೈಕ್ ಬಂದ್ಬಿಟ್ಟು ನೋಡಿ, ಈ ಮೈಕು ನಿಮಗೆ ಇಲ್ಲಿ ಸೆಟ್ ಮಾಡಿ ತೋರಿಸ್ತೀನಿ. ಫೈನಲಿ ಮೈಕು ಸೆಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮೈಕ್ ಇಕ್ಕಿದ್ದೀನಿ. ಇಲ್ಲಾದರೂ ಇಕ್ಕೋಬೋದು. ಇಕ್ಕಿದ್ರೆ ನಮಗೇನಂದರೆ ಇವಾಗ ಕರೆಕ್ಟಾಗಿ ಇಲ್ಲಿ ಬರುತ್ತೆ, ಆವಾಗ ಇಲ್ಲಿ ನಾವು ಮಾತಾಡೋದೆಲ್ಲ ನೀಟಾಗಿ ಕೇಳಿಸುತ್ತೆ. ಇಲ್ಲಾಂದರೆ ನಾವೇನಾದರೂ ಇಲ್ಲಿ ಇಕ್ಕೊಂಡ್ರೆ, ಅಂದರೆ ಇಲ್ಲಿ ನಾವು ಉಸಿರಾಡೋದು ಎಲ್ಲ ನೀಟಾಗಿ ಕೇಳಿಸುತ್ತೆ. ಅದರಿಂದ ನಾವು ಇಲ್ಲಿ ಇಕ್ಕೋಬೇಕು ಯಾವತ್ತು. ಇಲ್ಲಿ ಇಕ್ಕೊಂಡ್ರೆ ನಾವು ಮಾತಾಡೋದು ಮಾತ್ರ ಕೇಳಿಸುತ್ತೆ. ಇಲ್ಲಿ ಸ್ವಲ್ಪ ಈ ಕಡೆ ಇಕ್ಕೊಂಡ್ರೆ ನಾವು ಉಸಿರಾಡೋದು ಎಲ್ಲ ಒಂಥರ ನಿಮಗೆ ಇರಿಟೇಟ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಇಕ್ಕಿರೋದು. ಇವಾಗ ನಮ್ಗೆ ವಾಯ್ಸು ನೀಟಾಗಿ ಮಸ್ತಾಗಿ ಕೇಳುತ್ತೆ. ಇದು ಬಂದ್ಬಿಟ್ಟು ನೋಡಿ, ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಇನ್ನು ಮಿಕ್ಕಿದ್ದೆಲ್ಲ ಬಂದ್ಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡಬೇಕು. ಇಲ್ಲೆಲ್ಲ ಇಕ್ಕಿದ್ದೀನಿ, ಇಲ್ಲಿ ಬರುತ್ತೆ ಎಕ್ಸ್ಟ್ರಾ ಕೇಬಳು. ಇವಾಗ ಬಂದ್ಬಿಟ್ಟು ಈ ಕ್ಯಾಮ್ರಾ ಬಂದ್ಬಿಟ್ಟು ಈ ಕ್ಯಾಮ್ರಾ ಬಂದ್ಬಿಟ್ಟು ಸೆಟ್ ಮಾಡಬೇಕು ನಾವು ಯಾವ ಥರ ಬೇಕೋ. ಕೆಲವೊಬ್ರು ಈ ಥರ ಇಟ್ಕೊತಾರೆ, ಕೆಲವೊಬ್ರು ಹಿಂಗೆ ಇಟ್ಕೊಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು. ಬಟ್ ನಾನು ಯಾವತ್ತೂ ಬಂದ್ಬಿಟ್ಟು ಈ ಥರ ಯಾವತ್ತೂ ಸೆಟ್ ಮಾಡಿಲ್ಲ. ಈ ಥರ ಆ್ಯಂಗಲ್ ಯಾವ ಥರ ಬರುತ್ತೆ ಏನೊಂದು ಗೊತ್ತಿಲ್ಲ. ಈ ಥರನೂ ಒಂದು ಗಿತ ಟ್ರೈ ಮಾಡೋಣ, ಏನಂತೀರ ಕಮೆಂಟ್ ಮಾಡಿ. ಹಿಂಗೆ ಟ್ರೈ ಮಾಡೋಣ ಕಮೆಂಟ್ ಮಾಡಿ. ನಿಮ್ಮ ಯಾವ ಥರ ಮಾಡೋಣ ಅಂತ ಕಮೆಂಟ್ ಮಾಡಿದ್ರೆ ಆ ಥರ ಮಾಡೋಣ. ಇದ್ದರೆ ನಮ್ಗೆ ಈ ಕಡೆಯಿಂದ ಒಳಗಡೆಯಿಂದ ಗೊತ್ತಾಗುತ್ತೆ ಆ್ಯಂಗಲ್ ಕರೆಕ್ಟಾಗಿ ಬರ್ತಾಯಿತಾ ಇಲ್ವಾ ಅಂತ. ಕೆಳಗೆ ಇಕ್ಬಿಟ್ರೆ ನಮಗೇನು ಗೊತ್ತಾಗಲ್ಲ. ಅದರಿಂದ ಸರಿ ನೋಡೋಣ, ಕೆಳಗೆ ಇಕ್ಕಿ ಟ್ರೈ ಮಾಡೋಣ ಒಂದ್ಕಿತ. ಬನ್ನಿ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ, ಇಷ್ಟೇ ಸೆಟಪ್, ಸಿಂಪಲ್ಲು. ಕಾಣಿಸ್ತಾಯ್ತಾ? ಇಷ್ಟೇ ಈಸಿ ಮೆಥಡು. ಕ್ಯಾಮ್ರಾ ಇದ್ದರೆ ಸಾಕು. ಕ್ಯಾಮ್ರಾ, ಒಂದು ಉಳ್ಳಂಚಿ ಕೇಸು, ಒಂದು ಇದು ಜೆ ಮೌಂಟ್ ಥರದೊಂದು ಅಡಾಪ್ಟರು, ತಿರ್ಗ ಮೈಕು. ನಾನು ಇದು ಬಂದ್ಬಿಟ್ಟು DJ ಈಸ್ಕೋಣ ಅಂತ ನೋಡಿದೆ. ಕ್ಯಾಮ್ರಾ ಬಂದ್ಬಿಟ್ಟು DJ ಈಸ್ಕೋಣ ಅಂತ ನೋಡಿದೆ. ಬಟ್ DJ ಬಂದ್ಬಿಟ್ಟು ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ಫ್ರೆಂಡ್ ಹತ್ರ ಆಲ್ರೆಡಿ ಇತ್ತು, ಅವನು ನನಗೆ ಒಳ್ಳೆ ಪ್ರೈಸ್ಗೆ ಕೊಟ್ಟ 20Kಗೆ. ಇನ್ನು ನಾನು ಇದೆಲ್ಲ ಫುಲ್ ಪರ್ಚೇಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನನಗೆ 50 ಆಗುತ್ತೆ. ಅದರಿಂದ ನಾನೇನು ಮಾಡಿದೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನ ಹತ್ರ ಇಸ್ಕೊಂಡೆ. ಚೆನ್ನಾಗೈತೆ, ಒಳ್ಳೆ ಕಂಡೀಷನಲ್ಲಿ ಐತೆ ಕ್ಯಾಮ್ರಾ. ನೋಡಿರ್ತಿರಲ್ಲ ನೀವೆಲ್ಲ ಬ್ಲಾಗು, ಇದರಲ್ಲೇ ಮಾಡಿರೋದು ನಾನು. ಇವಾಗೆಲ್ಲ ಸೆಟ್ ಮಾಡಿದ್ದೀನಿ. ಇದೇನೋ ಬ್ಯಾಟ್ರಿ ಸ್ವಲ್ಪ ಉಬ್ಬೈತೆ ಅನಿಸುತ್ತೆ. ಬ್ಯಾಟ್ರಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಹೋಗೈತೆ ಇದು. ಇಲ್ಲಿ ನೋಡಿ ಬ್ಯಾಟ್ರಿ ಹೆಂಗೆ, ಇವಾಗ ಬ್ಯಾಟ್ರಿ ತೆಗಿಯೋದೇ ಹೆವಿ ಕಷ್ಟ. ಇದೇ ಕಿತ್ಕೊಂಬಂದ್ಬಿಡ್ತು. ಓಕೆ, ಇದು ಹಂಗೆ ಮತ್ಸನ. ಬ್ಯಾಟ್ರಿ ಒಂದು ಇಸ್ಕೋಬೇಕು. ಬ್ಯಾಟ್ರಿ ಅವನೇ ಕೊಡಿಸ್ತೀನಿ ಅಂತೆಲ್ಲ ಅವನ ಫ್ರೆಂಡು. ಅದು ಯಾವಾಗ ಕೊಡಿಸ್ತಾನೆ ಅವನಿಗೆ ಗೊತ್ತಾಗಬೇಕು ಇರುತ್ತೆ. ಯಾರು ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿರುತ್ತೆ. ದ KA07 ರೈಡರ್
ಅವನೇ ಕೊಟ್ಟಿರೋದು. ಓಕೆ, ನನ್ನ ಸೆಟಪ್ ಇದೆ. ಇಟ್ಕೊಂಡ್ರೆ ಮೇಲೆಯಿಂದ ನೋಡ್ಬೋದು ಆ್ಯಂಗಲ್ ಏನಾದರೂ ಆ ಕಡೆ ಈ ಕಡೆ ಬಂತು ಅಂದರೆ ಸ್ವಲ್ಪ ಹಿಂಗೆ ಕೆಳಗೆ ಮೇಲೆ ಮಾಡ್ಬೋದು. ನೋಡಿ ಈ ಥರ ಮಾಡಿಬಿಟ್ರೆ ನಮಗೆ ಡೀಟೇಲಾಗಿ ಗೊತ್ತಾಗ್ಬಿಡುತ್ತೆ. ನಾವೇನಾದರೂ ಕೆಳಗೆ ಇಟ್ಕೊಂಡ್ರೆ ಕೆಳಗೆ ಕಾಣಿಸಲ್ಲ, ಹಿಂಗೆ ಎತ್ತದಕ್ಕ ಹಿಂಗೆ ಕೆಳಗೆ ಅನ್ಬೇಕಾ ಅಂತ. ಇವಾಗ ಇದ್ರಲ್ಲಿ ನೋಡಿ ನಾವು ಯಾವ ಥರ ಬೇಕೋ ಆ ಥರ ಸೆಟಪ್ ಮಾಡ್ಕೋಬೋದು ಮೇಲೆ ಇಟ್ಕೊಂಡ್ರೆ. ಅದೇ ನನಗೆ ಪ್ಲಸ್ ಪಾಯಿಂಟು. ಕೆಳಗೆ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಯಾವ್ದು ಗುರು ಇದು 8 ಅಂತಾರೆ ತೆಲುಗಲ್ಲಿ, ಏನಂತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಗೊತ್ತಿಲ್ಲ. ಆಡಿಯೋ ಎಲ್ಲ ಹೆಂಗೆ ಬರ್ತೈತೆ ಗೊತ್ತಾಗ್ತಾಯಿಲ್ಲ. ಆಡಿಯೋ ಎಲ್ಲ ಓಕೆ ಬರ್ತಾ ಇರ್ಬೋದು ಅನಿಸುತ್ತೆ ಮೇ ಬಿ. ನೀವು ಕೆಳಗೆ ಕಮೆಂಟ್ ಮಾಡಿ, ಕೆಳಗೆ ಇದ್ದರೆ ಚೆನ್ನಾಗಿರುತ್ತಾ ಮೇಲೆ ಈ ಥರ ಇಟ್ಟರೆ ಚೆನ್ನಾಗಿರುತ್ತಾ ಆ್ಯಂಗಲ್ ಅಂತ. ನನಗೆ ಮಾತ್ರ ಮೇಲೆ ಇಷ್ಟ ಆಯಿತು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಏನಂತ ಒಂದು ಕಮೆಂಟ್ ಹಾಕಿ. ಮೋಟೋ ಬ್ಲಾಗ್ ಸೆಟಪ್ಪು ಈಸಿ ಸಿಂಪಲ್ಲು, ಏನಿಲ್ಲ. ನಮ್ಮ ಹತ್ರ ಒಂದು ಕ್ಯಾಮ್ರಾ ಇದ್ದರೆ ಸಾಕು. ಕ್ಯಾಮ್ರಾ, ಒಂದು ಮೈಕ್ ಅಡಾಪ್ಟರ್ ಇದ್ದರೆ ಮುಗೀತು ನಮ್ಮ ಕತೆ. ಅಂದರೆ ಇದರಲ್ಲಿ ಗೋಪುರದಲ್ಲಿ ಬಂದ್ಬಿಟ್ಟು ನಾವು ಮೈಕ್ ಅಡಾಪ್ಟರು, ಕೇಸು ಎಲ್ಲ ಪರ್ಚೇಸ್ ಮಾಡಬೇಕಾಗುತ್ತಾ. ಅದೇ DJIಯಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಅಷ್ಟೇನು ಪರ್ಚೇಸ್ ಇಲ್ಲ. ಒಂದು ಕ್ಯಾಮ್ರಾ ಇಸ್ಕೊಂಡ್ರೆ ಎಲ್ಲ ಮೌಂಟ್ ಎಲ್ಲ ಅದರಲ್ಲೇ ಕೊಡ್ತಾನೆ. ಬಟ್ ನನಗೆ ಕ್ಲಾರಿಟಿ ಹೆವಿ ಇಷ್ಟ ಆಯಿತು. ಬಟ್ ಮೋಟೋ ಬ್ಲಾಗಿಂಗ್ ಸೆಟಪ್ ಅಂತ ಬಂದರೆ ನಮಗೆ ಗೋಪ್ರೋ ಕೊಡೋ ಫೀಲು ಆಗಲಿ ನಮ್ಗೆ DJI ಕೊಡೋಲ್ಲ. DJIಗೆ ಬಂದ್ಬಿಟ್ಟು ಸಪ್ರೇಟ್ ಮೈಕ್ ಅಡಾಪ್ಟರು ಅದೆಲ್ಲ ಜಾಸ್ತಿ ತಲೆನೋವೈತೆ. ನಾವು ಒಂದ್ಕಿಂತ ಯಾವುದ್ರಲ್ಲಿ ಪಲಗ್ತೀವೋ ಅದರಲ್ಲಿದ್ರೇ ಒಳ್ಳೆಯದು. ನಾವು ಇದನ್ನು ಬಿಟ್ಟು ತಿರ್ಗಿ ಅದಕ್ಕೆ ಹೋಗ್ತೀವಿ ಅಂದರೆ ಆಗೋಲ್ಲ. ಆದರೆ ನಾನು DJI ಈಸ್ಕೊಂಡಿಲ್ಲ, ಇಲ್ಲಾಂದರೆ DJI ಈಸ್ಕೊತಾ ಇದ್ದೆ. DJI ಮಿನಿ 4 ಅದು ಯಾವುದೋ ಒಂದು ಐತಲ್ಲ, ಅದು ಈಸ್ಕೊಳಕ್ಕೆ ನನ್ನ ಪ್ಲ್ಯಾನ್ ಇದ್ದಿತ್ತು. 30,000 ಏನೋ ಇತ್ತು. ಥಿಂಕ್ ಬೇಡ, ಏನಕ್ಕೆ ಸುಮ್ಮನೆ. ನಾವು ಆಲ್ರೆಡಿ ಗೋಪುರದಲ್ಲಿ ಎಲ್ಲ ನಮ್ಗೆ ಗೊತ್ತಿರೋದೇ ಸೆಟ್ಟಿಂಗ್ಸು. DJIಯಲ್ಲಿ ಬಂದ್ಬಿಟ್ಟು ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಇತ್ತಲ್ಲ ಅಂತೇಳ್ಬಿಟ್ಟು ನಾನು ಇದಕ್ಕೆ ಹೋಗ್ಬಿಟ್ಟಿದ್ದೆ. ಇಲ್ಲಾಂದರೆ ಸುಮ್ಮನೆ ತಲೆನೋಗುರು ಅದೆಲ್ಲ ಗೋಪುರ DJI. ಅದಕ್ಕೆ ಮೋಟೋ ಬ್ಲಾಗ್ ಸೆಟಪ್ಪು ಸಿಂಪಲ್, ಈಸಿ, ಜಾಸ್ತಿ ಏನು ಕಷ್ಟ ಇಲ್ಲ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಇದರಲ್ಲಿ ನಾನು ಬಿಟ್ಟಿದ್ರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಹಾಕಿರೆ. ಇಷ್ಟೇ ಸಿಂಪಲ್ಲು, ಜಾಸ್ತಿ ಕಷ್ಟ ಏನಿಲ್ಲ. ನಮಗೆ ಈಸಿಲಿ ಆಗ್ಬಿಡುತ್ತೆ. ಎಲ್ಲ ನೋಡಿರ್ತೀರ ಯಾವ ಥರ ಮಾಡ್ತೀನಿ ಹೆಂಗೆ ಏನಂತ. ಆಲ್ರೆಡಿ ಫಸ್ಟು ಒಂದು ಕಿತ ಹೇಳಿದೆ, ಸೆಕೆಂಡ್ ಇವಾಗೂ ಒಂದು ಕಿತ ಹೇಳ್ತಾಯಿದ್ದೀನಿ ಯಾವುದಕ್ಕೂ ಇರಲಿ ಅಂತ. ನನ್ನ ಹತ್ರ ಬಂದ್ಬಿಟ್ಟು ಇನ್ನೊಂದು ಇನ್ಸ್ಟಾ 360 ಐತೆ. ಅದು ಬಂದ್ಬಿಟ್ಟು ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಈ ಥರ ಎಲ್ಲ ಫುಲ್ ಬ್ಲಾಗ್ ಮಾಡಬೇಕಂದ್ರೆ ಅದರಲ್ಲಿ ಜಾಸ್ತಿ ಹಿಂಸೆ. ಎಡಿಟ್ ಮಾಡೋದು ಬಂದ್ಬಿಟ್ಟು ಹೆವಿ ಇರೋದನ್ನೇ ಗುರು ಅದರಲ್ಲಿ. ನಾವು ಗೋಪ್ರೋದು ಬಂದ್ಬಿಟ್ಟು ಏನೋ ಫೋಟೇಜ್ ಎತ್ಕೊಂಡು ಏನೋ ಒಂದು ಎಡಿಟ್ ಮಾಡ್ಬೋದು. ಬಟ್ ಇನ್ಸ್ಟಾದಲ್ಲಿ ಬಂದ್ಬಿಟ್ಟು ಹಂಗಾಗಲ್ಲ. ಅದೆಲ್ಲ ಫುಲ್ ಆ್ಯಪಲ್ಲೇ ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ತಿರ್ಗಾ ಕ್ಯಾಪ್ ಕಟ್ಕೋಗಿ ತಿರ್ಗಾ ಎಡಿಟ್ ಮಾಡಿ ಅದು ಬೇಜಂತಲೇ ನಾವು. ಅದಕ್ಕೆ ಅದರಲ್ಲಿ ನಾನು ಮಾಡಲ್ಲ. ಅದಕ್ಕೆ ಗೋಪ್ರೋ ಒಂದು ಇರಲಿ ಅಂತ ಗೋಪ್ರೋ ಇಸ್ಕೊಂಡಿದ್ದು. ಏನಿದ್ರು 360 ಬಂದ್ಬಿಟ್ಟು ನಮಗೆ ರೀಲ್ಸ್ ಚೆನ್ನಾಗಿರುತ್ತೆ, ಒಂಥರ ಮಜಾ ಕೊಡುತ್ತೆ. ಇದು ಬಂದ್ಬಿಟ್ಟು ಗೋಪ್ರೋ ಬಂದ್ಬಿಟ್ಟು ನಮಗೆ ಬ್ಲಾಗಿಂಗ್ಗೆ ಮಾತ್ರನೇ ಚೆನ್ನಾಗಿರೋದು. ಇದರಲ್ಲಿ ರೀಲ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡ್ಬೋದು. ಬಟ್ ಅಂದರೆ ಸ್ವಲ್ಪ ಅಷ್ಟೇನು ಕವರ್ ಆಗೋಲ್ಲ ವೈಡ್ ಆ್ಯಂಗಲಲ್ಲಿ. ಅದಕ್ಕೆ ನಾನು 360 ಇಸ್ಕೊಂಡಿದ್ದು. ಇಲ್ಲಿ ಯಾವುದಕ್ಕೂ ಒಂದು ಚೆನ್ನಾಗಿರುತ್ತೆ ಎಲ್ಲ ರೀಲ್ಸ್ ಮಾಡೋದಕ್ಕೆ ಅಂತ. ನೋಡಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಫಾಲೋ ಮಾಡಿಬಿಟ್ಟು ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಯಾವ ಥರ ರೀಲ್ಸ್ ಬರುತ್ತೆ, ಹೆಂಗೆ ಏನು ಅಂತ. ಅಷ್ಟೇ ಸಿಂಪಲ್ ವೀಡಿಯೋ ಇದು. ಅಷ್ಟೇ ಲೆಂತಿನೂ ಮಾಡಲ್ಲ, ಅಷ್ಟು ತಲೆನೂ ತಿನ್ನಲ್ಲ ನಿಮಗೆ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಾದರೂ ನಾನು ಕೆಲವೊಂದು ಪಾಯಿಂಟ್ಸ್ ಏನಾದರೂ ಬಿಟ್ಟಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಆ ಪಾಯಿಂಟ್ಸ್ನ ಕವರ್ ಮಾಡ್ತೀನಿ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ ಹೆಂಗೆ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಪಾಟ, ಬಾಯ್ ಬಾಯ್.